ಶಲ್ಯ ಎನ್ನುತ್ತಾರೆ. ಇದರಂತೆ ಎದುರಾಳಿಗಳನ್ನು ಹೆದರಿಸಲು ಎದೆಯಲ್ಲಿ ಕಮ್ಮಿದ್ದವನಿಗೆ ಗೂಳಿ ಎನ್ನುತ್ತಾರೆ. ಆದರೆ ಬಣ್ಣ ಬಣ್ಣದ ಹಕ್ಕಿಗಳ ಕಾಲಿಗೆ ಪಕ್ಕೆಯನ್ನು ಹಾಕಿ ಇಷ್ಟದಂತೆ ನಕ್ಕಿ ರುಚಿ ಮಾಡಿ ಅದೇ ಹಕ್ಕಿಯ ಪುಕ್ಕವನ್ನು ತಿಂದು ಬಚ್ಚಿ ಗೂಡಿನಲ್ಲಿ ಬಚ್ಚಿಟ್ಟು ಪರಾರಿಯಾಗುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಆದರೆ ಈ ಬುದ್ಧಿವಂತನ ತಲೆಯಲ್ಲಿ ವಿದ್ಯೆ ಇದೆ ಎಂದು ನನ್ನ ಈ ಊರಿಗೆ ಕರೆ ತಂದೆಯ ಪಟ್ಟಣದಲ್ಲಿದ್ದ ಈ ಸಿಂಹವನ್ನು ಕರೆ ತಂದು ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಮಾಡಿಕೊಂಡೆಯ. ಆದರೆ ಹಸಿದುಕೊಂಡ ಸಿಂಹ ಹೂವನ್ನು ತಿನ್ನುತ್ತದೆ ಎಂದು ನೀವು ತಿಳಿದುಕೊಂಡಿದ್ದರೆ ಅದು ನಿನ್ನ ಮುಟ್ಟಾಳತನ. ಬಣ್ಣ ಬಣ್ಣದ ಈ ಲೋಕದಲ್ಲಿ ಅಮಾಯಕ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ತಮ್ಮ ಕಾಮ ತೃಪ್ತಿಯನ್ನು ತೀರಿಸಿಕೊಳ್ಳುವ ಕಪಟ ಸನ್ಯಾಸಿಗಳನ್ನು ನಂಬಬಹುದು. ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಕೂದಲಿಯ ಲಕ್ಷ ಲಕ್ಷ ಲಂಚ ಹೊಡೆದು ಲಂಚದಿಂದ ಕೋಟಿ ಸಂಪಾದಿಸಿ 3-4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿಕೊಳ್ಳುವ ಕೋಟಿ ಕದಿಮರನ್ನು ನಂಬಬಹುದು. ಆದರೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಚುನಾವಣಾ ಪೂರ್ವದಲ್ಲಿ ಬಡಬಗ್ಗರಿಗೆ ದೀನದಲಿತರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಕೊನೆಗೆ ತಮ್ಮ ಪುಚ್ಛಿಸಿಕೊಡದೆ ಇಡೀ ಸರ್ಕಾರದ ಬೊಕ್ಕಸವನ್ನೇ ಲೂಟಿ ಹೊಡೆಯುವ ನಿಮ್ಮಂತಹ ಭ್ರಷ್ಟ ರಾಜಕಾರಣಿಗಳನ್ನು ನಂಬುವುದು ಬಹಳ ಕಷ್ಟ. ಕತ್ತಲುಗಳು ಕಟ್ಟಿಕೊಂಡು ಮನೆಯಲ್ಲಿ ಕೆರೆಯಿನ ಘಟ ಸರ್ಪ ಬಂದು ಅವುಗಳನ್ನೆಲ್ಲ ನಾಶ ಮಾಡಿ ಆ ಮನೆಯನ್ನು ತನ್ನದಾಗಿಸಿಕೊಂಡಂತೆ ನರಮನೆಯಲ್ಲಿಯೇ ಇದ್ದುಕೊಂಡು ನನ್ನ ಸರ್ವಾಸ್ತಿಯನ್ನು ಲೂಟಿ ಮಾಡಿ ಇಲ್ಲಿಂದ ಕಾಲು ಕೇಳದಿದ್ದರೆ ನನ್ನ ಹೆಸರು ಉಗ್ರ ನರಸಿಂಹನೇ ಅಲ್ಲ. ಪಾಟೀಲ ನನ್ನನ್ನು ನಂಬಿಕೊಂಡು ಈ ಸೂಟ್ ಕೇಸ್ನಲ್ಲಿ ವಜ್ರದ ಹರಳುಗಳನ್ನು ತುಂಬಿ ಇವುಗಳನ್ನು ಮಾರಲೆಂದು ಕಳಿಸಿದೆಯಲ್ಲ, ಮುಂದೆ ನೋಡಿಕೊ ನನ್ನ ಚಮತ್ಕಾರದ ಕೂಟನು. पाटिल का आदमी क्या? हाँ, मैं पाटिल का आदमी हूँ। अरे तुम्हारा नाम क्या रे? मेरा नाम नरसिंह है। नहीं तो पूछो फोन करके पाटिल को। देखो भाई, 1 मिनट। हेलो, नमस्ते पाटिल साहब, नमस्ते। मैं मदनलाल बात करता हूँ। तुम आदमी वो उसका नाम नरसिंह है क्या? अच्छा, ठीक है साहब, ठीक है। हाँ मदन भाई, ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂದಿದೆಯಾ ನಿಮಗೆ? हाँ नरसिंह भाई, हाँ। ये लो पैसे।
मानते हो? ओके ओके नरसिंह भाई मैं चलता, फिर एक दिन मिलेगा। हाँ मदन भाई, मिलेगा मिलेगा, एक दिन जरूर मिलेगा। से जाके हो। अच्छा भाई, ओके बाय। ओके बाय मदन लाल, बाय। सॉरी मदन भाई, सॉरी। तुम्हारा जैसा आदमी को बहुत छूट दिया मैं क्या करूं, मेरा काम ऐसा है। क्या करो भाई, तुम्हारा जान मेरा भगवान मेरे हाथ से ले लिए। वो भगवान इस मदन लाल आत्म को मुक्ति देवो।